ಗಣನಾಯಕಾಯ ಗಣಾಧ್ಯಕ್ಷಾಯ ಧೀ. ಹಲೋ ಗೈಸ್, ಹೇಗಿದ್ದೀರಾ? ಇವಾಗಲೇ ನೀವು ಪ್ರಿವಲ್ ನೋಡಿದ್ರಲ್ಲ, ಒಂದು ಒಳ್ಳೆ ಗಣೇಶನ್ ವಿಡಿಯೋ. ಈಗ ಹೆಂಗಾದ್ರೂ ಗಣೇಶ ಚತುರ್ಥಿ ಸಮೀಪ ಬರ್ತಾ ಇದೆ. ಈ ರೀತಿ ವಿಡಿಯೋ ಏನಾದರೂ ನಿಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡಿದರೆ ತುಂಬ ಒಳ್ಳೆ ವ್ಯೂಸನ್ನು ನೀವು ತೊಗೋಬೋದು. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ಲ ಏನು XML ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೀವು ರೇಷನ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಂಡು, ಓಕೆ, ಇಲ್ಲಿ ಏನಿದೆಯಲ್ಲ ಈ ಇಮೇಜನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಓಕೆ, ಈ ರೀತಿ ನೀವು ತೊಗೊಳ್ಳಿ. ನಾನು ಫಸ್ಟು ಆಡಿಯೋನ ಒಂದು ವಿಡಿಯೋದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ನನ್ನ ಹತ್ರ ಸಾಂಗ್ ಇಲ್ಲ. ಸೊ ನೀವು ನಿಮ್ಮ ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಟೈಮ್ ಲೇನ ಸೆಟ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ. ಓಕೆ, ನಾನು ಇವಾಗ ಇಲ್ಲಿವರೆಗೂ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಷ್ಟು ನಾನು ಟೈಮ್ ಲೈನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಈ ರೀತಿ ಒಂದು ಇಮೇಜ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಇದು ಸ್ವಲ್ಪ ಸಣ್ಣದು ಮಾಡ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಮಿಡಲಲ್ಲೇ ಮೇಲೆ ಸ್ವಲ್ಪ ಮೇಡಿಟ್ಕೊಡಿ. ಆಮೇಲೆ ಇದನ್ನ ಎಲ್ಲಿ ವಿಡಿಯೋ ಕೊನೆವರೆಗೂ ಇದನ್ನ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಸೆಕೆಂಡ್ ಆಪ್ಷನಲ್ಲಿ ಹೋಗ್ಬಿಟ್ಟು ಫಸ್ಟು ಇಲ್ಲಿ ಈ ರೀತಿ ಪಿನ್ ಮಾಡ್ಕೊಳ್ಳಿ ಎರಡು ಕಡೆ, ಫಸ್ಟ್ ಮತ್ತು ಸೆಕೆಂಡ್ಗೆ. ಓಕೆ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಬಂದುಬಿಟ್ಟು ಈ ರೀತಿ 270 ಇಟ್ಕೊಳ್ಳಿ. ಓಕೆ, 270 ಇಟ್ಕೊಂಡ್ಮೇಲೆ ಇದನ್ನ ಬಿಡಿ. ಈ ರೀತಿ ಇದು ರೊಟೇಟ್ ಆಗ್ತಾ ಇರುತ್ತೆ ಈ ರೀತಿ. ಆಮೇಲೆ ಮತ್ತೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಿಮ್ಗೆ ಯಾವ ಗಣೇಶ ಆಗಬೇಕಲ್ಲ ಅದನ್ನು ಇದೇ ಬೇಕಂದರೆ ನಾನು ಇದನ್ನ ಕೊಟ್ಟಿರ್ತೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಲ್ಲ, ಸೊ ಬೇರೆದು ಇನ್ನೊಂದಿದೆ ನಂತರ. ಓಕೆ, ಇದನ್ನ ನಾನು ತಗೋತೀನಿ. ಇದನ್ನ ಸ್ವಲ್ಪ ಈ ರೀತಿ ರೊಟೇಟ್ ಮಾಡ್ಕೊಂಡ್ಬಿಟ್ಟು ಒಂದು 90 ಇಟ್ಕೊಂಡಾದ್ಮೇಲೆ ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ನಾನು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ಇದನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಿಮ್ಮದು ಇನ್ನೂ ಕೊನೆವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೊಟೇಟ್ ಆಗ್ತಾ ಇರುತ್ತೆ. ಆಮೇಲೆ ಇವಾಗ ನೀವೇನು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಏನಿದೆ ಅದನ್ನ ಲಿರಿಕ್ಸ್ನ ಕೇಳ್ಕೊಳ್ಳಿ. ಓಕೆ, ಗಣನಾಯಕಾಯ ಅಂತಿದೆ, ಅದನ್ನ ಬರ್ಕೊಳ್ಳೋಣ. ಓಕೆ, ಗಣನಾಯಕಾಯ. ಇದಕ್ಕೆ ಈ ಫಂಟ್ನ ನಿಮ್ಮ ಫಂಟ್ ಬೇಕಿದ್ರು ನಾನು ಫಂಟ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನ ನೀವು ಇಂಪೋರ್ಟ್ ಮಾಡ್ಕೋಬೋದು. ಓಕೆ, ಈ ರೀತಿ ಫಸ್ಟ್ ಇದನ್ನ ಈ ರೀತಿ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಾವು ಇದಕ್ಕೆ ಏನೇನು ಎನಿಮೇಷನ್ ಬೇಕಲ್ಲ ಇದನ್ನೆಲ್ಲ ಮಾಡ್ಕೊಂಬಿಡೋಣ. ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಕೊಟ್ಟಾದ್ಮೇಲೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಲ್ಲ, ಇದನ್ನ ಸ್ವಲ್ಪ ಈ ರೀತಿ 90 ಇಟ್ಕೊಳ್ಳಿ ಸೆಕೆಂಡ್ ಆಪ್ಷನಲ್ಲಿ. ಆಮೇಲೆ ಇದು ಎಲ್ಲಿ ಬೇಕಲ್ಲ ಈ ರೀತಿ ನಿಮ್ಗೆ ಎಲ್ಲಿ ಬರಬೇಕಲ್ಲ ಇದನ್ನ ಸ್ವಲ್ಪ ಸೈಜ್ನ ದೊಡ್ಡ ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ಇಷ್ಟು ನೀವು ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆ್ಯಡ್ ಟೆಕ್ಸ್ಟ್ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಆಮೇಲೆ ಮೋಷನ್ ಬ್ಲರ್ನ ಇದನ್ನ ಮೋಷನ್ ಬ್ಲರ್ ಇಷ್ಟು ಇಟ್ಕೊಳ್ಳಿ. ಇಷ್ಟೇ ಇರಲಿ, ಇದರಲ್ಲಿ ಏನು ಕ್ಲಿಕ್ ಮಾಡಿ ಹೋಗ್ಬಿಡಿ, ಇಷ್ಟೇ ಇರಲಿ ಬಿಟ್ಬಿಡಿ. ಆಮೇಲೆ ಮತ್ತೆ ಆ್ಯಡ್ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಈ ಸ್ಮೂತ್ ವೇವೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಿದೆಯಲ್ಲ ಇದನ್ನ ಪೂರ್ತಿವನ್ನೆಲ್ಲ 0 ಮಾಡಿ, ಡಿಫ್ಯೂಸ್ ಆ್ಯಂಗಲ್ಲು ಸ್ಪೆಕ್ಯುಲರ್ ಆ್ಯಂಗಲ್ನ 0 ಮಾಡಿಕೊಂಡು ರೇಡಿಯಸ್ನ 6 ಇಟ್ಕೊಳ್ಳಿ. ಓಕೆ, ಈ 6 ಇಟ್ಕೊಂಡ್ಮೇಲೆ ಮತ್ತೆ ಆ್ಯಡ್ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಎಡ್ಜ್ ಗ್ಲೋ ಇದೆಯಲ್ಲ, ಎಡ್ಜ್ ಗ್ಲೋ ಕೊಟ್ಕೊಳ್ಳಿ. ಆಮೇಲೆ ಎಡ್ಜ್ ಗ್ಲೋ ಅಲ್ಲಿ ಏನಿಲ್ಲಿ 5 ಎಲ್ಲ ಏನು ನೀವು ಮಾಡಬೇಕಾಗಿಲ್ಲ. ಇಲ್ಲಿ ಬ್ಲರ್ ಒಂದು 0.30 ಇಟ್ಕೊಳ್ಳಿ, 0.30 ಇಟ್ಕೊಂಡು ಇಷ್ಟೇ, ಮತ್ತೆ ಏನು ಮಾಡಬೇಕಾಗಿಲ್ಲ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಫಸ್ಟ್ ಒಂದು ಪಿನ್ ಇಟ್ಕೊಳ್ಳಿ, ಕೊನೆಗೆ ಲಾಸ್ಟಿಗೆ ಒಂದು ಪಿನ್ ಇಟ್ಕೊಳ್ಳಿ. ಈ ಕೊನೆಗೆ ಇರೋದನ್ನು ಏನು ಮಾಡಬೇಕಂದ್ರೆ ಇಲ್ಲೇ ಇದು ಕೊನೆಗಿರೋದು ನಿಮ್ಗೆ ಎಲ್ಲಿ ಬೇಕಲ್ಲ, ಎಲ್ಲಿಲ್ಲ ಎಂಡಿಗೆ ಎಲ್ಲಿ ಬರಬೇಕಲ್ಲ ಅಲ್ಲಿ ಇದನ್ನ ಇಷ್ಟು ಇಟ್ಕೊಳ್ಳಿ. ಓಕೆ, ಆಮೇಲೆ ಫಸ್ಟ್ನೇ ಪಿನಲ್ಲಿ ಏನಿಲ್ಲ ಇದು ಯಾವ ಸೈಡಿಂದ ನಿಮಗೆ ಬೇಕಲ್ಲ ಆ ಸೈಡನ್ನ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ರೀತಿ ರೆಡ್ ಲೈಟ್ ಬಂದರೆ ಅಂದರೆ ಸ್ಟ್ರೇಟ್ ಇದೆ ಅಂತ ಅರ್ಥ. ಓಕೆ, ಈ ರೀತಿ ಬರುತ್ತೆ. ನೀವು ಇಲ್ಲಿ ಬಂದ ತಕ್ಷಣ ಇಲ್ಲಿ ಮಿಡಲ್ ಬಂದಮೇಲೆ ಏನು ಮಾಡಬೇಕಂದ್ರೆ ಒಂದು ಗ್ರಾಫ್ನ ಸೆಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಇದು ಸ್ವಲ್ಪ ಸ್ಮೂತ್ ಆಗಬೇಕಲ್ಲ. ಓಕೆ, ಈ ರೀತಿ ನೀವು ಪೂರ್ತಿಯಾಗಿ ತೊಗೋಬೇಕು. ಓಕೆ, ಇಷ್ಟು ಬಂದಮೇಲೆ ನಿಮ್ಗೆ ನೋಡಿ ಈ ರೀತಿ ಬರುತ್ತೆ, ಗೊತ್ತಾಯ್ತಲ್ಲ. ಓಕೆ, ಇದೇ ರೀತಿ ಸೇಮ್ ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಡುಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಿಮ್ಮ ಮತ್ತೆ ಸೆಕೆಂಡ್ ಲಿರಿಕ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತಲ್ವ ಅಲ್ಲಿವರೆಗೂ ಅಲ್ಲಿಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನಿದೆ ಗಣದೈವತಾಯ, ಈ ರೀತಿ
ಇದಕ್ಕೆ ನಾನು ಬೇರೆ ಒಂದು ಇದನ್ನ ಫಂಟ್ನ ಹಾಕೋತೀನಿ. ನಿಮ್ಗೆ ಈ ಫಂಟ್ ಕೂಡ ನಾನು ಕೊಡ್ತೀನಿ, ನೀವು ಬೇಕಾದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಕಲರ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಮಾಡ್ಕೊತೀನಿ. ಓಕೆ ನೋಡಿ ಈ ರೀತಿ ಇದನ್ನ ಸ್ವಲ್ಪ ನಾನು ಕೆಳಗೆ ಓಕೆ ಇಲ್ಲಿವರೆಗೂ ಇದನ್ನ ಎಷ್ಟು ಇಲ್ಲಿವರೆಗೂ ಬೇಕಾಗುತ್ತೆ. ಇದನ್ನು ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ, ಯಾಕಂದರೆ ಫಸ್ಟ್ ಲಿರಿಕ್ಸ್ ಇಲ್ಲಿ ಮುಗಿಯುತ್ತೆ. ಇದನ್ನ ಸ್ವಲ್ಪ ಅದ್ರ ಕೆಳಗೆ ಇಟ್ಕೊಳ್ತೀನಿ. ಒಂದು ಸೆಕೆಂಡು. ಫಸ್ಟ್ನೇ ಪಿನ್ ಬಂದುಬಿಟ್ಟು ಸ್ವಲ್ಪ ನಾನು ಕೆಳಗೆ ಇಟ್ಕೊಳ್ತೀನಿ, ಇಲ್ಲಿ ಇಷ್ಟು. ಓಕೆ ಈ ಸೆಕೆಂಡ್ ಪಿನ್ ಏನಿದೆಯಲ್ಲ ಇಲ್ಲಿ ಫಸ್ಟ್ ಪಿನ್ನಲ್ಲಿ ಬಂದುಬಿಟ್ಟು ಇದನ್ನ ನೀವು ಪೂರ್ತಿ ಈ ಸೈಡ್ ತೊಗೊಂಬನ್ನಿ. ಈ ಸೈಡ್ ನೀವು ಸ್ಟೇಟ್ ಇದು ಎಲ್ಲಿ ಕಾಣೋದಿಲ್ಲ ಅಲ್ಲಿವರೆಗೆ ತಂದು ಸ್ಟೇಟ್ ಬರೋ ಹಠ ಇಟ್ಕೊಳ್ಳಿ. ಓಕೆ ಇವಾಗ ನೋಡಿ, ಸೊ ಈ ರೀತಿ ಇದನ್ನ ಸ್ವಲ್ಪ ಮುಂಚೆನೇ ಬರೋ ಥರ ಮಾಡ್ಕೊಳ್ಳಿ. ಈ ರೀತಿ ನಿಮ್ಗೆ ಇವಾಗ ಗೊತ್ತಾಯ್ತಲ್ಲ, ಇದನ್ನೇ ಏನು ಮಾಡಿ ಸೇಮ್ ಇದನ್ನ ಎರಡೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಇಲ್ಲಿಂದ ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ ಸೇಮ್ ಇದೇ ರೀತಿ. ಗಣಾಧ್ಯಕ್ಷ ಇದೆ ನಿಮ್ಗೆ ಈ ರೀತಿ. ಹಾಗೆ ನೀವು ವಿಡಿಯೋ ಪೂರ್ತಿ ಕಂಟಿನ್ಯೂ ಆಗಿ ಇದೇ ರೀತಿ ಮಾಡ್ಕೊಂಡು ಹೋಗೋದು. ಇವಾಗ ಧೀಮಹಿ ಈ ರೀತಿ ನಾನು ಇದನ್ನ ಫಂಟ್ನ ಚೇಂಜ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ನ ಡಾರ್ಕ್ ಮಾಡ್ಕೊಳ್ಳೋಣ. ಓಕೆ ಇದು ಕಲರನ್ನು ಚೇಂಜ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದು ಎಲ್ಲಿ ಎಂಡ್ ಆಗುತ್ತಲ್ಲ ಇಷ್ಟು ನೀವು ಇದು ಮಾಡ್ಕೋಬೇಕು. ಓಕೆ ಇವಾಗ ವಿಡಿಯೋ ನೋಡಿ ಒಂದು ಸೆಕೆಂಡ್ ಹೆಂಗಾಗಿದೆ ಅಂತ. ಲಾಸ್ಟ್ನಲ್ಲಿ ಇದೇನು ಇದು ಇವಾಗ ಗೊತ್ತಾಯ್ತಲ್ಲ ಈ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ. ಇದೇ ನೀವು ಲಾಸ್ಟ್ವರೆಗೂ ಈ ರೀತಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಕಲರ್ ಚೇಂಜ್ ಮಾಡಿಕೊಂಡು ಇದೇ ರೀತಿ ಮಾಡ್ತಾ ಹೋದರೆ ನಿಮ್ಮ ವಿಡಿಯೋ ಸಕ್ಕತ್ತಾಗಿರೋ ಒಂದು ವಿಡಿಯೋ ಇದಾಗುತ್ತೆ. ಇದ್ರದ್ದು ಫುಲ್ ಪ್ರಾಜೆಕ್ಟ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನೀಡಿರ್ತೀನಿ. ನಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ನಾವು XML ಕೂಡ ಕೊಡ್ತಾಯಿದ್ದೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಕೊಡೋದ್ರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಎನ್ಕರೇಜ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.